ಮನೆಯಿಂದ ಹೊರಗಡೆ ಬಂದಿದ್ದೀವಿ. ಆಲ್ರೆಡಿ ಇಲ್ಲೇ ಸ್ಟಾರ್ಟ್ ಆಯಿತು ಟ್ರಾಫಿಕ್. ಡ್ರೈವರ್ಸ್ ತುಂಬ ಸ್ಪೀಡ್ ಹೋಗ್ತಾ ಇದ್ದಾರೆ. ಫುಲ್ ಕೊಚ್ಚೆ 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 ಕೊಚ್ಚೆ. ಅಮ್ಮ ಸುಮಾ ಅಮ್ಮ ಮಮ್ಮಿ. ಮಾರ್ಕೆಟಲ್ಲಿ ಪಾರ್ಕಿಂಗ್ ಲಾಟ್ ಆಗಿದೆ, ಸಖತ್ ಕಲರ್ಫುಲ್ ಆಗಿದೆ. 700 ಅಂತ ಇತ್ತು. ಸೊ ನಾನು ಈ ಶಾವಂತಿಗೆ ತೊಗೊಂಡಿದ್ದು ಬರೀ 200 ರೂಪಾಯಿಗೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ನಾನು KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಈವ್ನಿಂಗೆ ಹೋಗಬೇಕಿತ್ತು, ಬಟ್ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಮ್ 7 o'clock ಆಗ್ತಿದೆ ಈವ್ನಿಂಗು. ಸೊ ನೋಡಬೇಕು ಏನಾಗುತ್ತೋ, ಏನು ಸಿಗುತ್ತೋ ಏನು ಸಿಗಲ್ಲ ಗೊತ್ತಿಲ್ಲ. ಸೊ ನಾನು ಅಮ್ಮ ನಾನು ಹೋಗ್ತಾ ಇದ್ದೀವಿ. ಜಸ್ಟ್ ಮನೆಯಿಂದ ಹೊರಗಡೆ ಬಂದಿದ್ದೀವಿ. ಆಲ್ರೆಡಿ ಇಲ್ಲೇ ಸ್ಟಾರ್ಟ್ ಆಯಿತು ಟ್ರಾಫಿಕ್ ನೋಡಿ ಹೆಂಗಿದೆ. ಮೇ ಬಿ ನಾವು ಹೋಗೋದ್ರೊಳಗಡೆ 8:15 ಆಗ್ಬೋದೇನೋ, ಗೊತ್ತಿಲ್ಲ. ಸೊ ನೋಡಬೇಕು. ಸೊ ಆಲ್ರೆಡಿ ಮಳೆ ಬೇರೆ ಬಂದಿರೋದ್ರಿಂದ KR ಮಾರ್ಕೆಟ್ ಅದು ಏನು ಪರಿಸ್ಥಿತಿ ಬಂದಿರುತ್ತೋ ಗೊತ್ತಿಲ್ಲ ಗೈಸ್. ಸೊ ಎನಿಹೌ ಹಬ್ಬಕ್ಕೆ ಪರ್ಚೇಸ್ ಮಾಡಲೇಬೇಕು ಹೂವಾಸು. ಸೊ ಹೋಗೋಣ. ಸೊ ಅಲ್ಲಿ ಹೋಗಿ ಏನು ಪ್ರೈಸ್ ಇದೆ, ಎಷ್ಟು ರಶ್ ಇದೆ ಎಲ್ಲನೂ ಮಾಡಿ ತೋರಿಸ್ತೀನಿ. ಸೊ ಗಾಯ್ಸ್, ಇನ್ನೂ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಅದು ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಅಂತ. ನೋಡಬೇಕು. ನಾನು ಆದಷ್ಟು ಅಲ್ಲಿ ವಿಡಿಯೋ ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕೆ. ಯಾಕಂದರೆ ನಾನು ನೋಡಿರೋ ಮಟ್ಟಿಗೆ ಫೋನ್ ಸಹ ಅಲ್ಲಿ ಎತ್ತಕ್ಕಾಗಲ್ವಂತೆ, ಅಷ್ಟು ರಶ್ ಇದೆ ಅಂತೆ. ಸೊ ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ, ನೋಡಬೇಕು. ನೋಡೋಣ. ಟ್ರಾಫಿಕ್ ಇದೆ, ಡ್ರೈವರ್ಸ್ ತುಂಬ ಸ್ಪೀಡ್ ಹೋಗ್ತಾ ಇದ್ದಾರೆ. ನೋಡಬೇಕು. ಆರಾಮಾಗಿ ಹೋಗ್ಬಿಟ್ರೆ ಸಾಕು, ಯಾರಿಗೂ ಏನೂ ತೊಂದರೆ ಆಗ್ದಿರಂಗೆ. 2 hours later. ಈಗ ಫೈನಲಿ ರೀಚ್ ಆದ್ವಿ ನಾನು ಅಮ್ಮ. ಮಾರ್ಕೆಟ್ ಏನು ಕಂಡೀಷನಲ್ಲಿದೆ ನೋಡ್ತೀರಾ. ಫುಲ್ ಕೊಚ್ಚೆ 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 ಕೊಚ್ಚೆ. ನಾವು ಆ್ಯಕ್ಚುಲಿ ಅಲ್ಲಿ ಮೇನ್ ರೋಡ್ ಹತ್ರನೇ ಹೇಳ್ಕೊಂಡ್ವಿ, ಯಾಕಂದರೆ ಒಳಗಡೆ ಬರಲ್ಲ ಅಂದ್ಬಿಟ್ಟು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಈ ಕಡೆ ಬಮ್ಮ. ಫಸ್ಟ್ ಅಲ್ಲಿಗೆ ಹೋಗೋವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬಿಡೋಣ. ಓ ಮೈ ಗಾಡ್, ಜಾರ್ತಿದೆ ಅಮ್ಮ ಆ ಕಡೆ. ಸೊ ಗೈಸ್ ನೋಡಿ, ಹಿಂಗೆ ಹೋಗ್ಬೇಕು ನಾವು. ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಆಲ್ರೆಡಿ ರಶ್ ಇದೆ ಫುಲ್ಲು. ನೋಡೋಣ ಎಷ್ಟು ವೀಡಿಯೋ ಮಾಡುತ್ತೋ ಅಷ್ಟು ವೀಡಿಯೋ ಮಾಡ್ತೀವಿ. ಎಲ್ಲರೂ ಬಾಳೆಗೊನೆ ಇಟ್ಕೊಂಡು ಯಪ್ಪ ಜನ. ಆದರೂ ಹಬ್ಬಕ್ಕೆ ಎಷ್ಟು ಟೈಮ್ ಕೊಡ್ತಾರಲ್ಲ. ಓ ಪಾರ್ಕಿಂಗ್ ಲಾಟ್ ಇದೆ ರಕ್ಷಿ. ಪಾರ್ಕಿಂಗ್ ಇಲ್ಲ ಅಂತಿದ್ದಲ್ಲ, ಇದೆ ಪಾರ್ಕಿಂಗ್ ಲಾಟು ಗೈಸ್. KR ಮಾರ್ಕೆಟಲ್ಲಿ ಪಾರ್ಕಿಂಗ್ ಲಾಟ್ ಆಗಿದೆ. ಯಾರು ಪಾರ್ಕಿಂಗ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಂಟ್ರಿಲೇ ಇದೆ ಪಾರ್ಕಿಂಗು. ಈ ಕಡೆಮ್ಮ ನೋಡಿಕೊಂಡು ಸ್ಟ್ಯಾಂಡ್ ಇದೆ. ಅಮ್ಮ ಸುಮಾ ಅಮ್ಮ ಮಮ್ಮಿ. ಗಾಯ್ಸ್, ಇಲ್ಲಿ ನಿಮ್ಮ ಗ್ಯಾಜೆಟ್ಸು ನಿಮ್ಮ ನಡಿ ಸುಮ್ಮನೆ ಇಲ್ಲಿ ನಿಮ್ಮ ಗ್ಯಾಜೆಟ್ಸ್ ಆಗಿರಲಿ, ಮೊಬೈಲು ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಎಲ್ಲನ ಬಂದರೆ ನೀವು ಸೇಫಾಗಿರಬೇಕು. ಸೊ ನಾನು ಮಾರ್ಕೆಟ್ ಒಳಗಡೆ ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನೋಡಿ, ಈಗ ಫ್ಲವರ್ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ತೋಮಾಲೆ ನೋಡಿ ಇದೆಲ್ಲ ಐ ಥಿಂಕ್ ಕಟ್ಟ ಕಡೆ. ಬಾ ಈ ಕಡೆ ಬಾ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ಲ? ಓಕೆ, ನಡಿ ನಡಿ. ಸೊ ಗೈಸ್, ಎಲ್ಲ ಲೈನ್ ಫುಲ್ಲು ತೋಮಲೆ ಇದಿರೋದು.
ಮಾರು ಬೇಡ ಅಲ್ಲ, ಕೆ ಜಿ ಲೆಕ್ಕ ತೊಗೊಳ್ಳೋಣ ಅಲ್ಲ, ಕಟ್ಟುತ್ತ ಇಲ್ಲಿ ಮಾರಿದೆ, ಇಲ್ಲಿ ಮಾರಿದೆ. ಆಂಟಿ ಎಷ್ಟು ಮಾರು? 150. ಗಾಯ್ಸ್, ಶಾವಂತಿಗೆ ಮಾರು 150. ಒಂದು ರೌಂಡ್ ಫುಲ್ ಹಾಕಬೇಕು ಯಾವಾಗೂ ಮಾರ್ಕೆಟಿಗೆ ಬಂದರೆ, ಆಮೇಲೆ ತೊಗೋಬೇಕು ಅಲ್ಲಮ್ಮ. ಎಷ್ಟು? ಗೈಸ್ ಇದು 300 ರೂಪಾಯಿ ಅಂತೆ ಕೆ ಜಿ. ಯಾವುದೇ ತೊಗೊಂಡ್ರು 300 ರೂಪಾಯಿ. ಅಲ್ಲಿದೆ ನೋಡಿ ಇಲ್ಲೂ. ಗೈಸ್ ಇವತ್ತು ಜಸ್ಟ್ ಶಾವಂತಿಗೆ ಹೂವು ತೊಗೊಂಡೆ. ಈಗ ಅಮ್ಮ ಲೋಟಸ್ ನೋಡ್ತಾ ಇದ್ದಾರೆ. ಎಷ್ಟು? 150 ಸೊ ಗೈಸ್ ನೋಡಿ, ಫೈನಲಿ ಫ್ಲವರ್ ಮಾರ್ಕೆಟ್ ಹೆಂಗೆ ಕಾಣಿಸ್ತಿದೆ. ಸಖತ್ ಕಲರ್ಫುಲ್ ಆಗಿದೆ. ಕೆಳಗಡೆ ಎಷ್ಟೇ ರಶ್ ಅನ್ಸಿದ್ರು ಮೇಲೆಯಿಂದ ವ್ಯೂ ನೋಡಿದ್ರೆ ಸಖತ್ ಅನ್ಸುತ್ತೆ. ಸೊ ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಸಖತ್ತಾಗಿತ್ತು ಫ್ಲವರ್ ಶಾಪಿಂಗು. ಒಳ್ಳೇದಾಯ್ತು ದಟ್ ನಾನು ಇವತ್ತು ಬಂದಿದ್ದು. ಆ್ಯಂಡ್ ವ್ಯೂ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಏನೇನೆಲ್ಲ ತೊಗೊಂಡೆ, ಎಷ್ಟಾಯಿತು ಅನ್ನೋದನ್ನ ತೋರಿಸ್ತೀನಿ. ಬಾಯ್. ಸೊ ಗಾಯ್ಸ್, ಈಗ ಜಸ್ಟ್ ಫೈನಲಿ ಮನೆಗೆ ಬಂದು ರೀಚ್ ಆದೆ. ಆ್ಯಕ್ಚುಲಿ ನಾನು ಹೋಗಿದ್ದು ನಾನು ಬಂದು 7 o'clock ಇಲ್ಲಿಂದ ನಾನು ಅಮ್ಮ ಹೊರಟಿದ್ದು. ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ 11:30 ಆಗ್ತಿದೆ. ನೀವು ಕಾಣಿಸ್ತಿದೆಯಾ? 11:30 ಆಗ್ತಿದೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಮಳೆ ಬೇರೆ. ನಾವು ಆ್ಯಕ್ಚುಲಿ ಬೇಗನೆ ಹೊರಡೋಣ ಅಂತ ಇದ್ವಿ, ಬಟ್ ನೋಡಿದ್ರೆ ಮಳೆ ಜೋರಾಗಿ ಬಂತು. ಸೊ ಅದಕ್ಕೋಸ್ಕರ ನಾವು ಹೋಗಿಲ್ಲ. ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು 7 o'clock ಇಲ್ಲಿಂದ ಹೊರಟಿದ್ದು. ಅಲ್ಲಿ ರೀಚ್ ಆಗೋಕ್ಕೆ 8:30 ಆಯಿತು. ಸೊ 8:30ಇಂದ 10:30ವರೆಗೂ ನಾವು ಶಾಪಿಂಗ್ ಮಾಡಿದ್ರಿ 2 hours. ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ಲಿ ನಾನು ಫ್ಲವರ್ಸ್ ಪೋರ್ಷನ್ ಎಲ್ಲ ಮುಗಿಸ್ತೀನಿ. ಸೊ ಫಸ್ಟು ಶಾವಂತಿಗೆ ಹೂವು ತೊಗೊಂಡ್ವಿ. ಬೆಟರ್ ಇದೆ, ಕಂಪೇರಿಟಿವ್ಲಿ ಪ್ರೈಸಸ್ ಓಕೆನೇ ಇದೆ. ನಾನು ಆನ್ಲೈನಲ್ಲಿ ನೋಡ್ದಂಗೆ 400, 700, 800 ಅಂತ ಹೇಳ್ತಿದ್ರು. ಆ ಥರ ಏನು ಪ್ರೈಸಸ್ ಇಲ್ಲ. ಇದು ನಾವು ತೊಗೊಂಡಿದ್ದು ಬಂದುಬಿಟ್ಟು 300 ರುಪೀಸು. ಅಲ್ಲಿ ನಿಮಗೆ 250ಗೂ ಇದೆ, 200ಗೂ ಇದೆ, 160ಗೂ ಇದೆ. ಬಟ್ ಏನಂದರೆ ಹೂವು ಸ್ವಲ್ಪ ನೋಡಿ ತೊಗೊಬೇಕು. ನಾವು ಹೂವು ಸ್ವಲ್ಪ ನೋಡಿ ತೊಗೊಂಡ್ವಿ, ಯಾಕಂದರೆ 2-3 ದಿನ ಬಾಳಿಕೆ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಒಂಚೂರು ನೀರು ಹಾಕಿಲ್ಲ. ಸೊ ಆ ಥರ ಹೂವು ನಾವು ತೊಗೊಂಡಿದ್ದು 300 ರುಪೀಸ್ ಇದು ಹೂವು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೋಸ್ ತೊಗೊಂಡ್ವಿ. ಈ ಥರ ರೋಸ್ ತೊಗೊಂಡ್ವಿ. ಇದು 1 kg, ಇದು 1 kg ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ತೆಂಗಿನಕಾಯಿ ತೊಗೊಂಡ್ವಿ. ಸೊ ತೆಂಗಿನಕಾಯಿ ತೊಗೊಂಡ್ಮೇಲೆ ಇಲ್ಲಿ ಫ್ರೂಟ್ಸ್ ಇದೆ. ಫಸ್ಟ್ ಪೈನಾಪಲ್ಲು, ಮತ್ತು ಈ ಬ್ಯಾಗಲ್ಲಿ ಬನಾನಾ ಇದೆ. ಫುಲ್ ಬನಾನಾ ಇದೆ. ಇದನ್ನೆಲ್ಲ ಇವಾಗ ನಾವು ತೆಗೆದು ಎತ್ತಿಡಬೇಕು. ಸೊ ಫಸ್ಟ್ ನಾನು ಬಂದ ತಕ್ಷಣವೇ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫ್ಲವರ್ಸ್ ಪೋರ್ಷನ್ ಮುಗಿಸ್ತೀನಿ. ಇದು ಫ್ಲವರ್ ಹೆಸರು ನನಗೆ ಗೊತ್ತಿಲ್ಲ, ಈ ಹೂವು ಹೆಸರು ಏನಂತಾರೋ ಅಂತ. ಸೊ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ದೇವ್ರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ರಾಯರಿಗೆಲ್ಲ ಹಾಕ್ತೀನಿ. ಸೊ ಅದಕ್ಕೋಸ್ಕರ ತೊಗೊಂಡೆ. ಇದೊಂದು ಮಾರು ತೊಗೊಂಡೆ. 1 ಮಾರಲ್ಲಮ್ಮ? 1.5 ಮಾರು ತೊಗೊಂಡಿದ್ದ? 1.5 ಮಾರಿದ್ದು. ಸೊ ಇದಂಗೆ ತೊಗೊಂಡ್ವಿ. ಗುಡ್ ಪ್ರೈಸ್ ಇದೆ. ನೀವು ನಾರ್ಮಲ್ ಇಲ್ಲಿ ಅಂಗಡೀಲಿ ಶಾಪ್ ಮಾಡೋದಕ್ಕಿಂತ, ಅಂದರೆ ಮನೆ ಹತ್ರ ಶಾಪ್ ಮಾಡೋಕ್ಕಿಂತ ಮಾರ್ಕೆಟ್ಗೆ ಹೋದರೆ ನಿಮ್ಗೊಂದು ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ. ಆ್ಯಂಡ್ ಇದು ತೊಗೊಂಡೆ, ಏನದು ವಿಳೆದೆಲೆ ತೊಗೊಂಡೆ. ಮತ್ತು ಇದು ಎಲೆ ಅಡಿಕೆ ಕೊಡ್ತೀವಲ್ಲ, ಸೊ ಅದಕ್ಕೋಸ್ಕರ ನಾನು ಅಡಿಕೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ಸಲ ಅಡಿಕೆ ಪ್ಯಾಕೆಟ್ ಕೊಡೋಣ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ವೈಟ್ ಲೋಟಸ್ಸು. ನಾನು ನಿಮಗೆ ಡೆಕೋರೇಷನ್ ಮಾಡೋ ಟೈಮಲ್ಲಿ ಎಲ್ಲ ಫ್ಲವರ್ಸ್ನ ಕ್ಲೀನಾಗಿ ತೋರಿಸ್ತೀನಿ. ಸೊ ಇವಾಗ ಸ್ವಲ್ಪ ಹರಿಬರಿ ಇರೋದ್ರಿಂದ ಇದು ವೈಟ್ ಲೋಟಸ್ಸು. ಆ್ಯಂಡ್ ಇದು ಬಂದುಬಿಟ್ಟು ಪಿಂಕ್ ಲೋಟಸ್ಸು. ಸೊ ಇದು 4 ಇದೆ, ಅದೊಂದು 2 ಇದೆ, ಇರಲಿ ಅಂತ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಮಲ್ಲೆ ಮೊಗ್ಗು. ಇದು ಒಂದು ದುಂಡು ತೊಗೊಂಡ್ವಿ, ಒಂದು ಫುಲ್ ರೌಂಡ್ ತೊಗೊಂಡಿದ್ದೀವಿ. ಇದು ನಾವಪ್ಪ ಎಷ್ಟು ಅಮೌಂಟ್ ಹೇಳು ಅಂತಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಅಲ್ಲಿ 200 ರೂಪಾಯಿ ಹೇಳ್ತಾರೆ. ಬಟ್ ನೀವು 150 ಬಾರ್ಗೇನ್ ಮಾಡಿ 150ಗೆ ತೊಗೊಬೋದು. ಇದು ನಾನು ತೊಗೊಂಡಿದ್ದು 150 ರುಪೀಸು. ಆ್ಯಂಡ್ ಇದು ಮಲ್ಲಿಗೆ ಕೂಡ 150ನೇ ನಿಮಗೆ. ಅಂದರೆ ನೀವು ಬಾರ್ಗೇನ್ ಮಾಡಬೇಕು ಸ್ವಲ್ಪ. ನಾವು ಅವ್ರು ಹೇಳಿದ ಪ್ರೈಸ್ ಕೊಟ್ಟು ಬಂದರೆ 250 ಹೇಳ್ತಾರೆ. ಸೊ ಬರ್ತಿದೆ. ಇದು ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ನೋಡಿ, ಮಲ್ಲಿಗೆ ಸ್ಮೆಲ್ ಚೆನ್ನಾಗಿದೆ. ನಮ್ಮ ಚಾರು ಎಲ್ಲ ಸ್ಕ್ಯಾನ್ ಮಾಡ್ತಾಳೆ. ಇವಾಗ ಅವಳಿಗೆ ಬೈದು ಕೂರಿಸಿದ್ದೀನಿ ನಾನು. ಸೊ ಇದಿಷ್ಟು ಫ್ಲವರ್ಸು, ಇನ್ನೂ ಫ್ಲವರ್ಸ್ ಇದೆ. ಸೊ ಇದು ಬಂದುಬಿಟ್ಟು ಪರ್ಪಲ್ ಶಾವಂತಿಗೆ, ವೈಟ್ ಶಾವಂತಿಗೆ ಹೆವಿ ಕಾಸ್ಟ್ಲಿ ಇದೆ. 700 ರೂಪಾಯಿ kg ಇದೆ ವೈಟ್ ಶಾವಂತಿಗೆ.
ಅದರಲ್ಲೂ ನೀವು ಒಂದು ಸ್ವಲ್ಪ ಸುತ್ತಾಡಬೇಕು, ಚೆನ್ನಾಗಿ ಸುತ್ತಾಡಿದ್ರೆ ನೀವು ನಿಮಗೊಂದು ಐಡಿಯಾ ಬರುತ್ತೆ ಯಾವ ಸೈಡ್ ಹೋದರೆ ಎಲ್ಲಿ ಪ್ರೈಸ್ ಕಮ್ಮಿ ಇದೆ ಅಂತ. ಇದೇ ಶಾವಂತಿಗೆ 700 ಅಂತ ಇತ್ತು. ಸೊ ನಾನು ಈ ಶಾವಂತಿಗೆ ತೊಗೊಂಡಿದ್ದು ಬರೀ 200 ರೂಪಾಯಿಗೆ. ಇದು ಎರಡೂ ಸೇರಿ 1 kg ಇದೆ, 1 kg ಇಲ್ಲ, ಇದು ಅರ್ಧ kg, ಇದು ಅರ್ಧ kg ತೊಗೊಂಡಿದ್ದೀನಿ. ಈ ಎರಡೂ ಸೇರಿ ನಾನು ತೊಗೊಂಡಿದ್ದು ಬರೀ 200 ರೂಪಾಯಿ. ಸೊ ಓಡಾಡಬೇಕು. ಇದನ್ನೇ 700 ರೂಪಾಯಿ ಅಂತ ಹೇಳಿದ್ರು ಅವರು. ಸೊ ಇದು ಬಂದುಬಿಟ್ಟು ಇದು ಕಟ್ತೀವಲ್ಲ, ಹೂವು ಕಟ್ಟೋದ್ರಲ್ಲಿ ಮಧ್ಯದಲ್ಲಿ ಹಾಕೋದು, ನನಗೆ ಗೊತ್ತಿಲ್ಲ ಇದೇನಂತಾರೋ. ಸೊ ಇದಿಷ್ಟು ಫ್ಲವರ್ಸ್ ಆಯಿತು. ಆ್ಯಂಡು ಇಲ್ಲಿ ಫ್ರೂಟ್ಸ್ ಇದೆ, ಇದೆಲ್ಲ ಒಂದು ಹಾಪ್ಕಾಮ್ಸಲ್ಲಿ ತೊಗೊಂಡಿದ್ದು, ಇದೆಲ್ಲ ಫ್ರೂಟ್ಸ್ ತೊಗೊಂಡಿದ್ದೀವಿ, ಅದೆಲ್ಲ ಹಾಗೆ ಇದೆ. ಸೊ ನೆಕ್ಸ್ಟ್ ಬಂದು ನಾವೇನು ತೊಗೊಂಡ್ವಿ ಅಂದರೆ ಏನು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಗಂಧಿಗೆ ಐಟಮ್ಸ್ ತೊಗೊಂಡ್ವಿ ಸ್ವಲ್ಪ ಹೋಗಿ. ಅಂದರೆ ಅರಿಶಿನ ಕುಂಕುಮ ಮತ್ತು ಕಳ್ಸಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ಕಳಸ ಡೆಕೋರೇಷನ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಸೊ ಇವಾಗ ಇದಿಷ್ಟು ತೊಗೊಂಡಿದ್ದೀವಿ ಮತ್ತು ಹೂವಿನ ದಾರ ತೊಗೊಂಡಿದ್ದೀವಿ. ನನಗೆ ಪರ್ಸ್ನಲಿ ಮಾರು ಹೂವು ಆಗಲಿ ಅಥವಾ ಪೋಣಿಸಿರೋ ಹೂವು ಆಗಲಿ ತಂದು ಹಾಕೋಕ್ಕೆ ನನಗಿಷ್ಟ ಇಲ್ಲ. ಯೂಶ್ವಲಿ ನಾನು ಲಕ್ಷ್ಮಿಗೆ ಜಾಸ್ತಿ ಹೂವಿನ ಅಲಂಕಾರ ಮಾಡಲ್ಲ, ತುಂಬ ಸಿಂಪಲಾಗಿ ಮಾಡ್ತೀನಿ. ಬಟ್ ದೇವ್ರಿಗೆ ಅಲಂಕಾರ ಮಾಡಬೇಕಲ್ಲ, ಬೇರೆ ನಮ್ಮ ದೇವ್ರ ಫೋಟೋಸ್ಗೆಲ್ಲ ಅಲಂಕಾರ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಈಗ ತಂದಿರೋ ಶಾವಂತಿಗೆನ ಪೋಣಿಸ್ಬಿಟ್ಟು ನಾನೇ ಕಟ್ಟಿ ಆಮೇಲೆ ಹಾರ ಹಾಕ್ತೀನಿ. ಸೊ ಯಾವ ರೀತಿ ಕಟ್ತೀನಿ ಏನು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇದೊಂದು ಫ್ಲವರ್ ತೊಗೊಂಡೆ, ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ರಿಯಲ್ ಮಲ್ಲಿಗೆ ಹೂವು ಥರನೇ ಇದೆ. ಸೊ ಇದು ಲಕ್ಷ್ಮಿಗೆ ಹಿಂಗೆ ಹಾಕೋಣ ಅಂತ ತೊಗೊಂಡೆ. ಸೊ ಇದನ್ನು ಹಾಕಿ ತೋರಿಸ್ತೀನಿ ನಾನು ನಿಮಗೆ ಡೆಕೋರೇಷನ್ ಮಾಡೋ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಪಾತ್ರೆ. ಸೊ ಈ ಪಾತ್ರೆ ಬಂದುಬಿಟ್ಟು ನಾನು ಈ ಸಲ ಫಸ್ಟ್ ಟೈಮ್ ನಾನು ಈ ಥರ ಪಾತ್ರೆ ಇಟ್ಟು ಮಾಡೋಣ ಅಂದ್ಕೊಂಡಿರೋದು. ಯಾಕಂದರೆ ನಾನು ತುಂಬ ವೀಡಿಯೋಸೆಲ್ಲ ನೋಡುವಾಗ ಸ್ಟ್ಯಾಂಡ್ಗಿಂತ ನೀವು ಈ ಥರ ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಳಸ ಇಟ್ಟು ನೀವು ಮಾಡಿದ್ರೆ ಡೆಕೋರೇಷನ್ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಯಾರಿ ಪ್ಲೀಟಿಂಗ್ ತುಂಬ ಚೆನ್ನಾಗಿ ಬರುತ್ತಂತ ನೋಡಿದ್ದೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಈ ಪಾತ್ರೆನೂ ಅಲ್ಲಿಂದನೇ ತಂದೆ. ಇದು ಬಂತು ನಿಮಗೆ ಪಾತ್ರೆ ಐಟಮ್ ನನಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ಅಂತ ಐಡಿಯಾನೇ ಇದ್ದಿಲ್ಲ. ಸೊ ನಾವು ಅಲ್ಲಿ ಅಂಕಲ್ ಅವರಲ್ಲ, ಅಲ್ಲಿ ಅಂಗಡಿಲಿ ಅವರನ್ನು ಕೇಳಿದ್ರಿ, ಈ ಥರ ಫೋಟೋ ತೊಗೊಂಡೋಗಿದ್ದೆ ನಾನು, ಈ ಥರ ಬೇಕು ಅಂದಿದ್ದಕ್ಕೆ ಅವ್ರು ಫಸ್ಟ್ ಫ್ಲೋರ್ಗೆ ಹೋಗಿ ಅಂದರು. ಫಸ್ಟ್ ಫ್ಲೋರ್ ವ್ಯೂ ನಾನು ನಿಮ್ಗೆ ಹಾಕಿದ್ದೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ, ತುಂಬಾ ಚೆನ್ನಾಗಿತ್ತು ಫ್ಲವರ್ ಮಾರ್ಕೆಟು, ಲೈವಾಗಿ ನೋಡೋದೇ ಬೇರೆ ಬಿಡಿ, ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ಪಾತ್ರೆ ಐಟಮ್ ಸಿಗುತ್ತೆ, ಓಕೆನಾ. ನಮ್ಮ ಅಪ್ಪಗೆ ಹಿಂದೆ ಸುಸ್ತಾಗ್ತಿದೆ, ಅವ್ರು ಆ್ಯಕ್ಚುಲಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಅವ್ರು ಸುಸ್ತಾಗ್ತಿದ್ದಾರೆ, ಇಲ್ಲ ನೋಡಿ ಅವ್ರು ಪಾಪ, ಅವರು ಟಯರ್ಡ್ ಆಗಿದ್ದಾರೆ ಪಾಪ. ನಮ್ಮ ಚಾರು ಒಂದಲ್ಲ ಎರಡಲ್ಲ ಎಷ್ಟು ಕೆಲಸ ಕೊಡ್ತಾಳೆ ಗೊತ್ತಾ. ನಲ್ಲಿದೆ ಇದು ಆ್ಯಕ್ಚುಲಿ ನಾವು ವೀಡಿಯೋ ಸೆಕೆಂಡ್ ಟೈಮ್ ಮಾಡ್ತಿರೋದು, ಯಾಕಂದರೆ ಪ್ರೀವಿಯಸ್ ಮಾಡಿದ ವೀಡಿಯೋದಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸೊ ನಾನು ಇನ್ನೊಂದು ಸಲ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಪಪ್ಪ ಐಡಿಯಾ. ಸೊ ಇದು ಬಂದುಬಿಟ್ಟು ನಾವು ಅರಿಶಿನ ಕುಂಕುಮ ಕೊಡ್ತೀವಲ್ಲ ಮುತ್ತೈದರಿಗೆ. ಸೊ ಅಪ್ಪ ಅಂದರು ಈ ಸಲ ಸ್ವಲ್ಪ ಬೇರೆ ಥರ ಕೊಡೋಣ, ರಿಟರ್ನ್ ಗಿಫ್ಟ್ ಥರ ಏನಾನ ಕೊಡೋಣ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾನು ಈ ಟ್ರೇ ತೊಗೊಂಡಿದ್ದೀನಿ. ಈ ಟ್ರೇಯಲ್ಲಿ ನಾನು ಯಾವ ರೀತಿ ಐಟಮ್ಸ್ ಇಡ್ತೀನಿ, ಏನೇನೆಲ್ಲ ಇಡ್ತೀನಿ, ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ಡೆಕೋರೇಷನ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಈ ಪ್ಲೇಟ್ಸ್ ಕೂಡ ಅಷ್ಟೇ ನಾನು ಫಸ್ಟ್ ಫ್ಲೋರಲ್ಲಿ ತೊಗೊಂಡಿದ್ದು. ಸೊ ಇಲ್ಲಿ ಇಷ್ಟು ಪ್ಲೇಟ್ಸ್ ಇದೆ, ಇಷ್ಟು ಪ್ಲೇಟ್ಸು ನಾನು ಅಲ್ಲಿ ತೊಗೊಂಡಿದ್ದು. ಲಾಸ್ಟ್ ಒನ್ ಸ್ಟ್ಯಾಂಡ್, ಇದು ಸ್ಟ್ಯಾಂಡ್ ತೊಗೊಂಡೆ ದೇವಿಗೆ, ಯಾಕಂದರೆ ನಾನು ಇದು ಸ್ಟ್ಯಾಂಡ್ ತೊಗೊಂಡೆ ಯಾಕಂದರೆ ನಾನು ಸ್ಟ್ಯಾಂಡ್ ತೊಗೊಬೇಕು ಅಂತ ತುಂಬ ದಿವಸದಿಂದ ಇತ್ತು ನನಗೆ. ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ತಿದ್ದೆ, ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ದಿಲ್ಲ, ಡೈರೆಕ್ಟಾಗಿ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅದೇ ಜಸ್ಟ್ ಇದು ಒಂಥರ ಶೀಟ್ ಹಾಕಿರೋದು, ಇದು ಸಿಲ್ವರ್ ಶೀಟ್ ಥರ ಏನೋ ಹಾಕಿದ್ದಾರೆ ವುಡ್ ಮೇಲೆ. ಅವ್ರು ಸಿಕ್ಕಾಪಟ್ಟೆ ಪ್ರೈಸ್ ಹೇಳ್ತಾರೆ, ಇಲ್ಲೇ ನೋಡಿ 900 ರೂಪೀಸ್ ಹಾಕಿದ್ದಾರೆ. ಸೊ ಇದನ್ನು 900 ಅಂತ ಹೇಳಿದ್ರು. ನಾನು ಫೈನಲಿ ಬಾರ್ಗಿನೆಲ್ಲ ಮಾಡಿ 300 ರೂಪೀಸ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಇಷ್ಟು ಅಗಲ ಇದೆಲ್ಲ. ಸೊ 300 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಸೊ ಗೈಸ್ ನೋಡಿದ್ರಲ್ಲ, ಸೊ ಇದಿಷ್ಟು ಇವತ್ತಿನ ಶಾಪಿಂಗ್ ವ್ಲಾಗ್ ಆಗಿತ್ತು ನಂದು. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಆದಷ್ಟು ನೀವು 1-2 ಡೇಸ್ ಬಿಫೋರ್ ಹೋದರೆ ನಿಮಗೆ ಪ್ರೈಸು ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ಮೊನ್ನೆ ಎಲ್ಲ ಕನಕಾಂಬರ ಬಂದು 2500 ಇತ್ತು KG, ಇವತ್ತು 5000 ಆಗಿದೆ KG. ಒಂದು ಕುಚ್ಚು ತೊಗೊಬೇಕು ಅಂದ್ರೂ ಹೂವು, ಈಗ ನಾನು ಮಲ್ಲಿಗೆ ರೌಂಡ್ ತೊಗೊಂಡಿದ್ದೀನಲ್ಲ, ಅಷ್ಟು ರೌಂಡ್ ತೊಗೊಬೇಕಂದ್ರೆ 1000-1200 ರೂಪಾಯಿ ಅಂತ ಹೇಳ್ತಿದ್ರು. ಸೊ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್
ಸೊ ಲಕ್ಷ್ಮೀ ಪೂಜೆ ತುಂಬ ಖುಷಿಯಾಗಿ ಮನಸ್ಫೂರ್ತಿಯಾಗಿ ಮಾಡಬೇಕು. ಸೊ ಯಾವುದೇ ಥರ ಏನು ಲೆಕ್ಕ ಎಲ್ಲ ಹಾಕಬಾರ್ದು. ಸೊ ನಾನು ಆ ರೀತಿ ಮಾಡ್ತೀನಿ. ಸೊ ಇವಾಗ ಹೋಗಿ ಶಾಪಿಂಗ್ ಮಾಡಿದ್ದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಡೆಕೋರೇಷನ್ ಯಾವ ರೀತಿ ಮಾಡ್ತೀನಿ, ಸ್ಯಾರಿ ಪ್ಲೀಟಿಂಗ್ ಯಾವ ಥರ ಮಾಡ್ತೀನಿ, ಆ್ಯಂಡ್ ನಾನು ಕೆಲವೊಂದು ಮೀಶೋಯಿಂದ ಪ್ರಾಡಕ್ಟ್ ತರಿಸಿದ್ದೆ, ಸೊ ಅದರದ್ದು ತೋರಿಸ್ತೀನಿ ನಾನು ನಿಮಗೆ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇಫ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಬಾಯ್.